ನಮಸ್ಕಾರ, ವೆಲ್ಕಮ್ ಟು ಟಿವಿ ಕನ್ನಡ. ರಾಜ್ಯದಲ್ಲಿ ಕೋಡಿ ಮಠದ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮಿಗಳ ಭವಿಷ್ಯವಾಣಿಗೆ ಎಲ್ಲರೂ ಒಂದು ಕ್ಷಣ ದಂಗಾಗಿದ್ದಾರೆ. ಈ ಮೊದಲೇ ಕೋಡಿಶ್ರೀ ಹೇಳಿದ್ದ ಮಾತು ಹುಸಿಯಾಗಿದೆ. ಇದು ಕೇವಲ ಭವಿಷ್ಯವಾಣಿ ನಂಬುವವರಿಗೆ ಮಾತ್ರವಲ್ಲ, ನಂಬದವರಿಗೂ ಕೂಡ ದಿಕ್ಕು ತಪ್ಪಿಸಿದೆ. ಈ ಮೊದಲೇ ಕೋಡಿಶ್ರೀ ನುಡಿದಿದ್ದ ಹೇಳಿಕೆ ಈಗ ಅಚ್ಚರಿ ಮೂಡಿಸಿದೆ. ಈ ಮೂಲಕ ಕೋಡಿಶ್ರೀಗಳು ನುಡಿಯುವ ಭವಿಷ್ಯವು ಈಗ ಭಾರಿ ಚರ್ಚೆಯಲ್ಲಿದೆ. ಕೋಡಿಶ್ರೀ ನುಡಿದ ಭವಿಷ್ಯ 100ಕ್ಕೆ 100ರಷ್ಟು ನಿಜವಾಗಿದ್ದು, ಸಾವು ಕೂಡ ಮಹಾನ್ ವ್ಯಕ್ತಿಗಳನ್ನ ಬಲಿ ತೆಗೆದುಕೊಳ್ಳುತ್ತಿದೆ. ಹಾಗಾದ್ರೆ ಈ ಬಗ್ಗೆ ಕೋಡಿಶ್ರೀ ಅವರು ಈ ಮೊದಲೇ ನುಡಿದಿದ್ದ ಮಾತುಗಳು ಏನಿತ್ತು ಮತ್ತು ಇನ್ನು ರಾಜ್ಯಕ್ಕೆ ಏನೆಲ್ಲ ಕಂಟಕ ಕಾದಿದೆ ಎಂಬುದನ್ನ ಈ ವರದಿಯಲ್ಲಿ ಕಂಪ್ಲೀಟ್ ಆಗಿ ತಿಳಿಯೋಣ. ಹೌದು, ಭಾರತೀಯ ಪರಂಪರೆಯಲ್ಲಿ ಜನರಿಗೆ ದೇವರು, ಧರ್ಮ, ಭವಿಷ್ಯ, ದಿನ, ಕಾಲ, ಪಂಚಾಂಗದ ಮೇಲೆ ಅಪಾರವಾದ ನಂಬಿಕೆ ಇದೆ. ಇದು ಪ್ರತಿದಿನ ಜೀವನದ ಅವಲಂಬನೆಯ ಭಾಗವಾಗಿ ಪರಿಣಮಿಸಿವೆ. ಇದರಲ್ಲಿ ಬಹುಮುಖ್ಯವಾಗಿ ಭವಿಷ್ಯವಾಣಿಯನ್ನ ನಂಬುವ ಎಷ್ಟೋ ಜನರಿಗೆ ಜೀವನದ ಸೂಚನೆಗಳು ಕೂಡ ಮೊದಲೇ ಸಿಕ್ಕಿವೆ ಎಂದ್ರೆ ಅದು ಭವಿಷ್ಯವಾಣಿಯಿಂದ ಮಾತ್ರ ಸಾಧ್ಯ. ರಾಜ್ಯದಲ್ಲಿ ಭವಿಷ್ಯ ಎಂದ್ರೆ ಅದು ಕೋಡಿಶ್ರೀ ಅವರು ಹೇಳುವ ಭವಿಷ್ಯ ಎನ್ನುವ ನಾವು ಇಲ್ಲಿ ಗಮನಿಸಲೇಬೇಕು. ಕೋಡಿಶ್ರೀ ಅವರು ಈಗಾಗಲೇ ರಾಷ್ಟ್ರೀಯ ಹಾಗೂ ಪ್ರಧಾನಿಗಳ ಬಗ್ಗೆ, ಅವರ ಸಾವಿನ ಬಗ್ಗೆ ಮತ್ತು ಸಿಎಂಗಳು ಎದುರಿಸುವ ಕಷ್ಟದ ಬಗ್ಗೆ ಮತ್ತು ಮುಖ್ಯವಾಗಿ ರಾಜ್ಯದ ವಿದ್ಯಮಾನಗಳ ಬೆಳವಣಿಗೆಯಲ್ಲಿನ ತೊಡಕುಗಳನ್ನ ಹೇಳುತ್ತಾ ಬರುತ್ತಿದ್ದಾರೆ. ಈಗ ಇವರು ಹೇಳಿರುವ ಹೇಳಿಕೆಗಳು ನಿಜವಾಗಿದ್ದು ಮುಂದೆ ಏನಾಗಬಹುದು ಎಂದು ಆತಂಕ ಪಡುವ ಹಾಗೆ ಆಗಿದೆ. ಈ ವರ್ಷದ ಜೂನ್ 25ರಂದು ಕೋಡಿಶ್ರೀ ಹೇಳಿದ್ದ ಭವಿಷ್ಯವಾಣಿ ಬಗ್ಗೆ ನೋಡೋದಾದ್ರೆ, ಭಾರತೀಯ ಪರಂಪರೆಯ ಪ್ರಕಾರ ಪ್ರಸ್ತುತ ನಾವು ಕ್ರೋಧಿನಾಮ ಸಂವತ್ಸರದಲ್ಲಿದ್ದು ಪಂಚಭೂತಗಳಾದ ಭೂಮಿ, ಆಕಾಶ, ನೀರು, ವಾಯು, ಬೆಂಕಿಯಿಂದ ಭಾರಿ ತೊಂದರೆ ಉಂಟಾಗಲಿದೆ. ವಿದೇಶದಲ್ಲಿ ಭೀಕರ ಮಳೆಯಾಗುತ್ತದೆ. 2 ಪ್ರಧಾನಿಗಳು ಸಾಯುತ್ತಾರೆ. ಸಾವು ನೋವುಗಳು ಸಂಭವಿಸುತ್ತವೆ. ದೊಡ್ಡವರಿಗೆ ಭಾರಿ ದುಃಖ, ನೋವು, ತಾಪ ಎದುರಾಗುತ್ತಿದೆ ಎಂದು ಹೇಳಿದ್ರು. ಅದರಂತೆ ಈಗ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಕಳೆದ ಗುರುವಾರ ನಿಧನರಾಗಿದ್ದಾರೆ. ಈ ಮೊದಲು ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಇಹಲೋಕ ತ್ಯಜಿಸಿದ್ದಾರೆ. ಈ ಮೂಲಕ ವರ್ಷದ ಕೊನೆಯ ಹಂತದಲ್ಲಿ ಮನಮೋಹನ್ ಸಿಂಗ್ ನಿಧನದೊಂದಿಗೆ ಕೋಡಿಶ್ರೀ ನುಡಿದಿದ್ದ ಪ್ರಮುಖ ಮಾತು ನಿಜವಾಗಿದೆ. ಜೊತೆಗೆ ರಾಜ್ಯದಲ್ಲಿಯೂ ಕೂಡ ದೊಡ್ಡವರಿಗೆ ಕಷ್ಟ ಅನುಭವಿಸುವ ರೀತಿ ಪ್ರಕರಣಗಳು ನಡೆಯುತ್ತವೆ. ಇನ್ನು ಮುಂದಿನ ದಿನಗಳಲ್ಲಿ ನೀರಿನಿಂದ ಅನಾಹುತ ಹೆಚ್ಚಾಗಲಿದ್ದು ಜಲ ಗಂಡಾಂತರ ಕಾದಿದೆ. ಇದರ ಜೊತೆಗೆ ಭೂಮಿ ನಡುಗುವುದು, ಬೆಂಕಿ ಅನಾಹುತಗಳು ಹೆಚ್ಚಾಗುವುದರಿಂದ ಜನರು ಹೆಚ್ಚು ಸಮಸ್ಯೆಗೆ ಒಳಗಾಗುತ್ತಾರೆ ಎಂದಿದ್ದಾರೆ. ಈ ಮಾತಿನ ಮರ್ಮದಲ್ಲಿ ಏನೆಲ್ಲ ಅಡಗಿದೆ ಎಂಬುದು ಕೂಡ ನಿಗೂಢವಾಗಿದೆ. ಆದರೆ ಮುಂಬರುವ ಅಪಾಯವನ್ನ ತಪ್ಪಿಸಲು ಸಹ ದಾರಿ ತೋರಿಸಿರುವ ಶ್ರೀಗಳು ಜನರು ಹೆಚ್ಚು ಪೂಜೆ ಮಾಡುವುದರಿಂದ ಅನಾಹುತಗಳನ್ನ ತಪ್ಪಿಸಬಹುದು ಎಂದು ಸೂಚನೆಗಳನ್ನ ಕೂಡ ನೀಡಿದ್ದಾರೆ. ಒಟ್ಟಾರೆ ಕೋಡಿಶ್ರೀ ನುಡಿಯುವ ಭವಿಷ್ಯವನ್ನ ತಳ್ಳಿ ಹಾಕದ ಹಾಗೆ ಇಂದಿನ ಘಟನೆಗಳು ಎಲ್ಲರ ಭಾವನೆಗಳನ್ನ ಕಟ್ಟಿ ಹಾಕಿದಂತೆ ಆಗಿದೆ. ಕೋಡಿಶ್ರೀ ಹೇಳಿದ ಪ್ರತಿಯೊಂದು ಘಟನೆಗಳು ನಡೆಯುತ್ತಿವೆ. ಮುಂದೆ ಜಗತ್ತಿನಲ್ಲಿ ಏನೆಲ್ಲ ಕಾದಿದೆ ಎಂಬುದನ್ನ ಕಾಲವೇ ನಿರ್ಣಯಿಸಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.